ಗುಡಿಬಂಡೆಯ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಗುಡಿಬಂಡೆ ತಾಲೂಕಿನ ಏಕೈಕ ಉರ್ದು ಶಾಲೆಯಾಗಿರುವ ಇಲ್ಲಿ ಶಾಲೆಯನ್ನ ಅಸ್ತಿತ್ವದಲ್ಲಿರಿಸಲು ಸತತವಾಗಿ ಹೋರಾಟ ನಡೆಸುತ್ತಿರುವ ಮಾಜಿ ಎಸ್ಟಿಎಂಸಿ ಅಧ್ಯಕ್ಷರಾದ ಮೊಹಮ್ಮದ್ ನಾಸಿರ್ ಈ ಕಾರ್ಯಕ್ರಮದ ಉಸ್ತುವಾರಿ ವಹಿಸಿದರು. ನಂತರ ಮಾತನಾಡಿದ ಶ್ರೀಮತಿ ಕೃಷ್ಣಕುಮಾರಿ ಅವರು, ಶತಕಗಳ ಇತಿಹಾಸ ಹೊಂದಿರುವ ಮಹನೀಯರಾದ ಸರ್ ಮಿರ್ಜಾ ಇಸ್ಮಾಯಿಲ್ ರವರು ಪ್ರಾರಂಭಿಸಿದ ಈ ಉರ್ದು ಶಾಲೆಯಲ್ಲಿ ಓದುವುದೇ ಒಂದು ಸುದೈವ. ಇಂತಹ ಶಾಲೆಯನ್ನ ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬ ನಾಗರಿಕರ ಹಾಗೂ ಹಳೆಯ ವಿದ್ಯಾರ್ಥಿಗಳ ಆದ್ಯ ಕರ್ತವ್ಯವಾಗಿದೆ. ಅಚ್ಚುಕಟ್ಟಾಗಿ ಮೂಡಿ ಬಂದಿರುವ ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದಿನ ಶಕ್ತಿ ಇಲ್ಲಿನ ಅತಿಥಿ ಶಿಕ್ಷಕರು ಎನ್ನುವುದೇ ಒಂದು ಹೆಮ್ಮೆಯ ವಿಷಯ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ರವೀಂದ್ರ ಗೌಡ, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಮುನಿಕೃಷ್ಣಪ್ಪ, ಟಿಎಂ ಶ್ರೀ ಶಾಲೆಯ ಮುಖ್ಯ ಶಿಕ್ಷಕರಾದ ಶಂಕರ್, ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದ ಶಫಿ, ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ರಿಯಾಸ್ ಫಾಷಾ, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಅಬ್ದುಲ್ ವಹಾಬ್, ಶಾಲೆಯ ಎಸ್ಟಿಎಂಸಿ ಸದಸ್ಯರು, ಸಿಬ್ಬಂದಿಗಳು, ಶಿಕ್ಷಕರು, ಪೋಷಕರು ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ. ಮಕ್ಕಳನ್ನ ಕೇಳಿದೆ, ನಿಮ್ಮ ಗುರಿ ಏನು ಅಂತ. ಆ ಮಕ್ಕಳಿಗೆ ಗುರಿ ಅನ್ನೋದು ಇದುವರೆಗೂ ಗುರಿನ ಇಟ್ಕೊಂಡಿಲ್ಲ. ಅದಕ್ಕೆ ನಾನು ಅಂದೆ, ನೀವು 10ನೇ ಕ್ಲಾಸ್ ಆದ್ಮೇಲೆ ಇನ್ನು ಮುಂದಿನ 10 ವರ್ಷಕ್ಕೆ ನೀವು ಏನಾಗೋದಕ್ಕೆ ಇಷ್ಟಪಡ್ತೀರಾ, ಆ ಗುರಿನ ಇವತ್ತಿಂದ ಸ್ಟಾರ್ಟ್ ಮಾಡಿ. ನೀವೇನು ಒಂದು ಟೀಚರ್ ಆಗ್ತೀರಾ, ಒಂದು ಡಾಕ್ಟರ್ ಆಗ್ತೀರಾ, ಒಂದು ಇಂಜಿನಿಯರ್ ಆಗ್ತೀರಾ, ಒಂದು IAS ಆಗ್ತೀರಾ, ಒಂದು KAS ಆಗ್ತೀರಾ, ಈ ಗುರಿನ ಇಟ್ಕೊಳ್ಳಿ. ಈಗ ನಾವೇನೋ ಒಂದು ಅಡುಗೆ ಮಾಡಬೇಕು ಅಂತ ಇಟ್ಕೊಳ್ಳಿ. ಅಡುಗೆ ಮಾಡಬೇಕಾದ್ರೆ ಫಸ್ಟೇ ನಾವು ಯಾವ ರೀತಿ ಎಲ್ಲ ರೆಡಿ ಮಾಡ್ಕೊಳ್ತೀರೋ ನಮ್ಮ ಜೀವನನೂ ಹಾಗೆ. ನನ್ನ ಗುರಿ ಇದು, ನಾನು ಡಾಕ್ಟರ್ ಆಗಬೇಕು. ಡಾಕ್ಟರ್ ಆಗಬೇಕಾದ್ರೆ ನಾನು ಸೈನ್ಸ್ ತಗೋಬೇಕಾದ್ರೆ ನಾನು ವಿಜ್ಞಾನ. ಯಾಕೆ ಹಿಂದಕ್ಕೆ ಹೋಗ್ತಾ ಇದೆ, ಯಾಕೆ ಸ್ಟ್ರೆಂತ್ ಕಮ್ಮಿ ಆಗ್ತಾ ಇದೆ ಅಂದರೆ ನಾವು ಪ್ರಿಪ್ರೇಷನ್ ಮಾಡಬೇಕು ಮಕ್ಕಳನ್ನ. ಆ ಶಾಲೆಯಲ್ಲಿ ಈ ಶಾಲೆಯಲ್ಲಿ ನಿಮ್ಮಲ್ಲಿ ಒಂದಿದೆ 8th ಸ್ಟ್ಯಾಂಡರ್ಡ್ ಉರ್ದು ಓದ್ಬಿಟ್ಟು ನನಗೆ ಗೊತ್ತದು ಅದೇನು ಅಂತ ಅದ್ರ ಬಗ್ಗೆ ನನಗೆ ಗೊತ್ತು. 8th ಸ್ಟ್ಯಾಂಡರ್ಡ್ವರೆಗೂ ಉರ್ದು ಓದ್ಬಿಟ್ಟು ಆಮೇಲೆ ಇಂಗ್ಲೀಷ್ ಮೀಡಿಯಮ್ಗೆ ಹೋದ್ರೆ ಹೋಯ್ತಿಲ್ಲ ಅಂದ್ರಿಲ್ಲ. ಆಮೇಲೆ ಏನಂತ ಮುಂದೆ 1 to 5th 1 to 8th ಏನು ಸ್ಟಡಿ ಸರ್ಟಿಫಿಕೇಟ್ ಅಲ್ಲಿ ಉರ್ದು ಆದರೆ ನಮ್ಗೆ ಕೆಲಸ ಸಿಗಲ್ಲ ಅಂಥದ್ದೇನಿಲ್ಲ ಮೇಡಮ್. ಅದು ಕರೆಕ್ಟು, ಕೆಲಸ ಸಿಗಲ್ಲ ಅನ್ನೋ ಒಂದೇ ಒಂದು ಉದ್ದೇಶಕ್ಕಾಗಿ ನೀವೆಲ್ಲ ಬೇರೆ ಕಡೆ ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಏನಿಲ್ಲ, ಯಾವುದೇ ಶಾಲೆಯಲ್ಲಿ ಓದಲಿ ಅದು 1ರಿಂದ 10ನೇ ತರಗತಿವರೆಗೂ ಕಡ್ಡಾಯ ಶಿಕ್ಷಣ ಅಂತಿದೆ. ಕಡ್ಡಾಯ ಶಿಕ್ಷಣದಲ್ಲಿ ಮಗು ಓದಲೇಬೇಕು. ಓದಿದ ಮೇಲೆ ನಿಮಗೆಲ್ಲ ನೌಕರಿಗೆ ಸಿಗಕ್ಕೆ ಅವಕಾಶ ಇದೆ. सीयर जो किताब है कुरान के बाद जो उसकी बात हम जान से बोलते हैं वो सीयर है. वो जमात अगर पढ़ना है तो उर्दू जानना चाहिए. अगर 60 साल तक इंसान कमाता है, जमाता है, जिंदगी करता है, जो कुछ भी करना है करता है. अगर 60 साल हो गए तो वो अपनी जिंदगी से रिटायर्ड हो जाता है. जब रिटायर होता है मस्जिद की तरफ रुख करता है, तब दीनी बात हम जानना रहे तो करना में नहीं हो सकता. उर्दू हैं, मेरी गली से गुजरते हैं छुपा कर खंजर. क्या? मेरी गली से गुजरते हैं छुपा कर खंजर. अरे बाबा रूबरू आ गया तो मुझे सलाम करते हैं. समझ में आया?